ನಮಸ್ಕಾರ ಸ್ನೇಹಿತರೆ, ನಾವು ಉಡುಪಿ ನಗರ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಮನೆ SP ಸಾಹೇಬರ ಒಂದು ಸೂಚನೆಯಂತೆ ಸೈಬರ್ ಕ್ರೈಮ್ ಬಗ್ಗೆ ಅವೇರ್ನೆಸ್ ಮಾಡುವ ಬಗ್ಗೆ ಈ ಒಂದು ಸಣ್ಣ ಸ್ಕಿಟ್, ಒಂದು ಕಿರು ನಾಟಕವನ್ನು ನಾವು ಮಾಡ್ತಾ ಇದ್ದೀವಿ. ಇದನ್ನು ನೋಡಿ ಇದ್ರ ಬಗ್ಗೆ ನೀವು ಅರ್ಥ ಮಾಡಿಕೊಂಡು ಸೈಬರ್ ವಂಚಕರಿಂದ ಎಚ್ಚೆತ್ತುಕೊಂಡು ಇನ್ನು ಮುಂದೆ ಸೈಬರ್ ವಂಚನೆಗೆ ಒಳಗಾಗದಂತೆ ನೋಡಿಕೊಳ್ಳಿ. ಒಂದು ವೇಳೆ ವಂಚನೆಗೆ ಒಳಗಾಗಿದ್ದಲ್ಲಿ ಹತ್ತಿರದ ಠಾಣೆಯನ್ನು ಸಂಪರ್ಕಿಸಿ. ಬನ್ನಿ ಸ್ನೇಹಿತರೆ, ನಾವಿದ್ದೇವೆ. ಸೈಬರ್ ವಂಚನೆಗೆ ಒಳಗಾಗಬೇಡಿ. ಎಚ್ಚೆತ್ತುಕೊಳ್ಳಿ. ಹಲೋ, ಹಾಂ ಹೇಳಿ. ಹಾಂ, ನಮ್ಮ ಕಂಪನಿಯಲ್ಲಿ ಉದ್ಯೋಗಕ್ಕೆ ಆಯ್ಕೆ ಆಗಿದ್ದೀವಿ. ಹೌದಾ? ಇವರಿಗೆ ಒಂದು ಪ್ಯಾಕೇಜ್, ಸ್ಯಾಲರಿ ಪ್ಯಾಕೇಜ್ 75,000 ಸ್ಟಾರ್ಟಿಂಗ್ ಸಂಬಳ ಇರ್ತದೆ. ಮತ್ತೆ ನಿಮಗೆ ಅಲಿಯನ್ಸ್ ಎಲ್ಲ ಕೊಡ್ತೇವೆ. ಅದಕ್ಕೆ ಸ್ಟಾರ್ಟಿಂಗ್ ನೀವು ಒಂದು ನಮಗೆ 25,000 ಫಸ್ಟ್ ಕಟ್ಟಲಿಕ್ಕಿದೆ. ಏನಿದ್ರ ಬಾರಿ ಇಲ್ಲಿ ನಂಗೆ ಜಾಬ್ ಸಿಕ್ತು. ಎಲ್ಲಿ? ಬೆಂಗಳೂರಲ್ಲಿ ಹಾಸ್ಟೆಲ್ ಕಂಪನಿ ಅಂತ. ಏನ್ ಕೆಲಸ? ಅಲ್ಲಿ ಡಾಟಾ ಸರ್ವರ್ ಅಂತ. ಹೌದಾ? ಹೌದು. ಸ್ಯಾಲರಿ ಎಷ್ಟಂತೆ? ಸ್ಯಾಲರಿ 75,000 ಅಂತ ಹೇಳಿದ್ದಾರೆ. ಅಡ್ವಾನ್ಸ್ ಆಗಿ 25,000 ಹಾಕ್ಲಿಕ್ಕೆ ಹೇಳಿದ್ದಾರೆ ಅವರು. ಹೌದಾ? ಅಡ್ವಾನ್ಸ್ ಹಾಕಕ್ಕೆ? ಹೌದು. ಹೇಗೆ ಹಾಕ್ಬೇಕಂತ ಅಡ್ವಾನ್ಸ್? QR ಕೋಡ್ ಕೊಡ್ತಿದ್ದಾರೆ ನೋಡಿ. QR ಕೋಡ್ ಕಳಿಸಿ ಜಾಬ್ ಕೊಡ್ಬೇಕಂತ ಅಡ್ವಾನ್ಸ್ ಕೇಳ್ಕೊ. ಫಸ್ಟ್ ಇದು ಚೆಕ್ ಮಾಡ್ಕೊ, ಪಾಸ್ಟಲ್ ಕಂಪ್ನಿ ಇದೆಯೋ ಇಲ್ವೋ ಅಂತ. ಮತ್ತೆ QR ಕೋಡ್ ಯಾರ್ದು ಏನು ಅಂತ ಚೆಕ್ ಮಾಡಿ ಮತ್ತೆ ನೋಡೋಣ. ನಾನೇ ಕೊಡ್ತೀನಿ ಅಮೌಂಟ್, ಆಯ್ತಾ? ಕೊಡಿಲಿ, ನೋಡ್ತೀನಿ. ಅಯ್ಯೋ ರಾಮ, ಅಂತ ಕಂಪ್ನಿನೇ ಇಲ್ಲ. ಈ QR ಕೋಡ್ ನೋಡಿ, ಯಾರೋ ಫ್ರಾಡಿಂಗ್ ಇದು. ನಿಂಗೆ ಅಷ್ಟು ಗೊತ್ತಿಲ್ಲ. ಜಾಬ್ ಫ್ರಾಡ್ಸ್ ಎಲ್ಲ ತುಂಬಾ ಬರ್ತಾ ಇದೆ. ಹೀಗೆ ಕಳ್ಕೊಳ್ಳೋದು ಎಲ್ರು. ಅಷ್ಟೆಲ್ಲ ಪೊಲೀಸ್ನವ್ರು ಅವೇರ್ನೆಸ್ ಹೇಳ್ತಾರೆ, ಆದ್ರೂ ಕೂಡ ತಪ್ಪು ಮಾಡ್ತಾನೇ ಇರ್ತೀವಿ ನಮ್ಮಂತ ಎಜುಕೇಟೆಡ್ಗಳು. ದಯವಿಟ್ಟು ಯಾವ್ದು ಹಾಕಕ್ ಹೋಗ್ಬೇಡ. ಅವನಿಗೆ ನೆಕ್ಸ್ಟ್ ಕಾಲ್ ಬಂದ್ರೆ ಬ್ಲಾಕ್ ಮಾಡು, ಆಯ್ತಾ? ಥ್ಯಾಂಕ್ ಯು ಕಣೆ. ಸರಿ ಆಯ್ತು. ನಿಮಗೆ ಆನ್ಲೈನ್ ಮೂಲಕ ದೂರವಾಣಿ ಅಥವಾ SMS ಮಾಡಿ ನಿಮಗೆ ಕೆಲಸ ಕೊಡುವುದಾಗಿ ಹೇಳಿ ನಿಮ್ಮಿಂದ ಹಣವನ್ನು ಡಿಮಾಂಡ್ ಮಾಡಿ ಕೆಲಸವನ್ನು ಕೊಡದೆ ವಾಪಸ್ಸು ಹಣವನ್ನು ನೀಡದೆ ಮೋಸ ಮಾಡುವ ಸೈಬರ್ ವಂಚಕರಿದ್ದಾರೆ. ಎಚ್ಚರಿಕೆ. ಈ ರೀತಿ ಕಂಡು ಬಂದಲ್ಲಿ ಕೂಡಲೇ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಭಯಬೇಡ. ಹೌದು, ವಿಜಯಲಕ್ಷ್ಮಿಯೇ. ಒಂದ್ ಮಿನಿಟ್ ಇರಿ. ಬಾರಿ, ಇಲ್ಲಿ ಯಾರು ಹಿಂದಿಯಲ್ಲಿ ಪೊಲೀಸ್ ಅವರು ವಿಡಿಯೋ ಕಾಲ್ ಮಾಡಿ ಮಾತಾಡ್ತಿದ್ದಾರೆ ನೋಡಿ ಇಲ್ಲಿ. विजयलक्ष्मी के ऊपर एक मुकदमा दर्ज हुआ है मुंबई के थाना पुलिस स्टेशन में. मैं राकेश सावंत थाना से बोल रहा हूँ. आप पुलिस है? हाँ, मैं. क्या केस? क्या केस? उसके ऊपर एक इंस्पेक्टर के ATPS के बेटर केस दर्ज हुआ है. ये कर्नाटक में रहती ना? हाँ, ये कर्नाटक में रहते थे. इधर एक पकड़ा हुआ बता दिया विजयलक्ष्मी इसका उधर से सप्लाई कर रहा है. हाँ, उसके ऊपर केस है तो दिखाइए, क्या है आपके पास? ये डॉक्यूमेंट है. ये डॉक्यूमेंट के ऊपर मैं बता रहा हूँ. अभी आपको सेंड कर रहा हूँ. ये डॉक्यूमेंट को सेंड कर रहा हूँ. इसके ऊपर आप देख सकते हैं. कौन सा पुलिस स्टेशन से है आप? मुंबई के थाना पुलिस स्टेशन से बात कर रहा हूँ. हम उधर ही आएंगे. हाँ, ये जरूर आएंगे. हाँ, हम उधर ही आएंगे. ಪೊಲೀಸ್ ಹೋಗಿದ್ರಲ್ಲ, ನಿನ್ ಮೇಲೆ ಏನು ಕೇಸ್ ಆಗಿಲ್ಲ, ನೀನೇನ್ ಟೆನ್ಷನ್ ಆಗ್ಬೇಡ. ಅದು ಡಿಜಿಟಲ್ ಅರೆಸ್ಟ್ ಅಂತ, ಅದು ಸೈಬರ್ ಕ್ರೈಮ್. ಅದು ಅವ್ರು ನಾನು ಅಲ್ಲಿಗೆ ಬರ್ತೀನಿ ಅಂತ ತಕ್ಷಣ ಕಟ್ ಮಾಡಿದ್ರಲ್ಲ. ಬೇರೆ ಪೊಲೀಸ್ ಆದ್ರೆ ಆತರ ಮಾಡ್ತಾರ? ನೀನ್ ಇಲ್ಲಿದ್ಯಾ ಅಲ್ಲೇನ್ರಿ ನಿಮ್ಗೆ ಇದ್ರಲ್ಲಿ ಈಗ ಇದು ಸ್ಮಗ್ಲರ್ ಆಗ್ತದೆ ಗಾಂಜಾ ಕೇಸಲ್ಲಿ. ಸುಮ್ನೆ ಹೆದರ್ಕೋಬೇಡ. ಅಷ್ಟೆಲ್ಲ ಸೈಬರ್ ಅವೇರ್ನೆಸ್ ಮಾಡ್ತಾ ಇದ್ದಾರೆ ಪೊಲೀಸ್. ನಿಮ್ಗೆ ಅಷ್ಟು ಗೊತ್ತಾಗಿಲ್ವಾ? ಅದು ಡಿಜಿಟಲ್ ಅರೆಸ್ಟ್ ಅಂತ, ಫೇಕ್ ಪೊಲೀಸ್ ಅವರು. ಅದಕ್ಕೆ ಅವ್ರು ಕಟ್ ಮಾಡಿದ್ರು. ಇನ್ ಮುಂದೆ ಹೆದರ್ಬೇಡ, ಜಾಗ್ರತೆ ಇರು. ಆತರ ಏನಾದ್ರು ಇದ್ರೆ ಹತ್ರ ಪೊಲೀಸ್ ಸ್ಟೇಷನ್ ಹೋಗ್ತೀವಿ ನಾವು ಅಂತ ಹೇಳಿ ಫೋನ್ ಕಟ್ ಮಾಡು. ಥ್ಯಾಂಕ್ ಯು ಕಡೆ, ನಾನು ಭಯ ಬಿದ್ದಿದ್ದೆ. ಥ್ಯಾಂಕ್ ಯು. ಪೊಲೀಸ್ ಎಂದು ಕರೆ ಮಾಡಿ ಅಥವಾ ವಿಡಿಯೋ ಕಾಲ್ ಮಾಡಿ ಹಣ ದೋಚುವ ಪೊಲೀಸ್ ವೇಷ ಧರಿಸಿದ ಕಳ್ಳರಿದ್ದಾರೆ, ಸೈಬರ್ ಕಳ್ಳರಿದ್ದಾರೆ. ಎಚ್ಚರ. ಇದಕ್ಕೆ ಡಿಜಿಟಲ್ ಅರೆಸ್ಟ್ ಅಂತಾರೆ. ಹೆದರಬೇಡಿ ಸ್ನೇಹಿತರೆ, ಹತ್ತಿರದ ಠಾಣೆಗೆ ಹೋಗಿ, ನಾವಿದ್ದೇವೆ. ಆತ್ಮೀಯ ಸಾರ್ವಜನಿಕರೇ,
ಹೇಗೆಲ್ಲ ಆನ್ಲೈನ್ ಫ್ರಾಡ್ ಆಗ್ತಾ ಇದೆ ಎಂಬುದನ್ನು ನೋಡಿದ್ರಲ್ಲ ನೀವು. ಆನ್ಲೈನ್ ಫ್ರಾಡ್ ಆಗೋದಕ್ಕಿಂತ ಮುಂಚೆಯೇ, ಆ ಸೈಬರ್ ಕ್ರೈಮ್ ಆಗೋದಕ್ಕಿಂತ ಮುಂಚೆನೇ ನಾವು ಎಚ್ಚೆತ್ತುಕೊಳ್ಬೇಕು. ಇಲ್ಲದೇ ಇದ್ದರೆ ಇದೇ ರೀತಿ ನಮ್ಮ ಅವಘಡಕ್ಕೆ ಕಾರಣವಾಗ್ತವೆ. ಆದ್ದರಿಂದ ಯಾವುದೇ ಆನ್ಲೈನ್ ಫ್ರಾಡ್ ಆಗಿದ್ದರೆ 1930 ಕಾಲ್ ಮಾಡಿ ನಿಮ್ಮ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿ.